ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಡಿಕೆ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಮನೆಯಲ್ಲಿ ಇಂದು ವಿಶೇಷ ಪೂಜೆ ನಡೀತಾ ಇದೆ. ಶ್ರೀ ಗುರು ಗಿರಿಸಿದ್ದೇಶ್ವರ ಗದ್ದುಗೆ ತಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅಜ್ಜಯ್ಯನ ಗದ್ದುಗೆ ಪೂಜೆಯಲ್ಲಿ ಡಿಕೆಶಿ ದಂಪತಿ ಭಾಗಿಯಾಗಿದ್ದಾರೆ. ಹಂದನಕೆರೆಯ ಶ್ರೀ ಗುರು ಗಿರಿಸಿದ್ದೇಶ್ವರ ದೇಗುಲ, ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ, ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಪೂಜೆ ವಿಧಿವಿಧಾನಗಳು ನಡೀತಾ ಇದೆ. ಇತ್ತೀಚೆಗೆ ಡಿಕೆಶಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು ನಾಗಸಾಧುಗಳು. ಈಗ ಅವರ ಮನೆಯಲ್ಲೇ ಪೂಜೆನ ಇಟ್ಕೊಂಡಿದ್ದಾರೆ. ಅಜ್ಜಯ್ಯನ ಗದ್ದುಗೆ ಪೂಜೆಯಲ್ಲಿ ಡಿಕೆಶಿ ದಂಪತಿಗಳು ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದೆಲ್ಲವೂ ಕೂಡ ಕುರ್ಚಿಗೋಸ್ಕರ ಮಾಡ್ತಿರುವಂತಹ ಪೂಜೆನ. ಒಂದು ಕಡೆ ಮೊನ್ನೆ ನೋಡಿದ್ರೆ ನಾಗಸಾಧುಗಳು ಆಶೀರ್ವಾದವನ್ನ ಮಾಡಿದ್ರು. ಯಾವಾಗಲೂ ಕೂಡ ಪೂಜೆ ಹೋಮ ಹವನಗಳನ್ನ ಮಾಡ್ತಾನೆ ಇರ್ತಾರೆ. ಯಾವಾಗ ಕುರ್ಚಿ ಕಿತ್ತಾಟದ ಮಾತುಗಳು ಜಾಸ್ತಿ ಆಗ್ತಾ ಹೋಯಿತು, ಇಬ್ಬರ ಮಧ್ಯೆ ಪೈಪೋಟಿ ನಡೀತಾ ಹೋಯಿತು. ಈಗ ಡಿಸಿಎಂ ಕೂಡ ಪೂಜೆ ಹವನದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಇವತ್ತು ಕೂಡ ಅವರ ಮನೆಯಲ್ಲಿ 2 ಗಂಟೆಗಳ ಕಾಲ ಹೆಚ್ಚಿನ ಕಾಲ ಪೂಜೆ ಕೂಡ ನಡೀತಾ ಇದೆ. ಶ್ರೀ ಗುರು ಗಿರಿಸಿದ್ದೇಶ್ವರ ಗದ್ದುಗೆಯನ್ನ ತಂದು ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಮನೆಯಲ್ಲಿ ಪೂಜೆ ಕೂಡ ನಡೀತಾ ಇದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ, ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇತ್ತೀಚೆಗೆ ಡಿಕೆಶಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು ನಾಗಸಾಧುಗಳು. ಈಗ ಮತ್ತೆ ಮನೆಯಲ್ಲಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಅವರು ಪಟ್ಟು ಹಿಡಿದಿದ್ದಾರೆ. ಇಲ್ಲ, ಸಿಎಂ ಪಟ್ಟ ಬೇಕೇ ಬೇಕು ಎನ್ನುವಂಥ ಪಟ್ಟನ್ನ ಹಿಡಿದು ದೇವರ ಮೊರೆ ಹೋಗಿದ್ದು ಅಂತೂ ಸತ್ಯ. ಶ್ರೀ ಗುರು ಗಿರಿಸಿದ್ದೇಶ್ವರ ಗದ್ದುಗೆಯನ್ನು ತಂದು ಮನೆಯಲ್ಲಿ ಪೂಜೆ ಕೈಂಕರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ನಾಗಸಾಧುಗಳು ಕೂಡ ಅವರಿಗೆ ಆಶೀರ್ವಾದವನ್ನ ಮಾಡಿದ್ರು. ಅಜ್ಜಯ್ಯನ ಗದ್ದುಗೆ ಪೂಜೆಯಲ್ಲಿ ಡಿಕೆಶಿ ದಂಪತಿ ಭಾಗಿಯಾಗಿದ್ದಾರೆ. 2 ಗಂಟೆಗಳ ಕಾಲ ಹೆಚ್ಚಿನ ಕಾಲ ಅವರ ಮನೆಯಲ್ಲಿ ಪೂಜೆ ಕೂಡ ನಡೀತಾ ಇದೆ.